ಯೂಟ್ಯೂಬ್ ತಮ್ಮ ಪ್ಲೇಟ್ಫಾರ್ಮ್ ಮೇಲೆ ತಮ್ಮ ಕ್ರಿಯೇಟರ್ಗೋಸ್ಕರ ಏನಾದರೂ ಹೊಸ ಹೊಸ ಅಪ್ಡೇಟ್ಗಳನ್ನು ತರ್ತಾನೇ ಇರ್ತಾನೆ. ಅದು ಮೊನಿಟೈಸೇಷನ್ ಬಗ್ಗೆ, ಪಾಲಿಸಿ ಬಗ್ಗೆ ಆಗಲಿ, ಮೊನಿಟೈಸೇಷನ್ ಬಗ್ಗೆ ಆಗಲಿ, ಮತ್ತು ಯಾವ ಥರ ವಿಡಿಯೋ ಬಗ್ಗೆ ಮಾಡೋದಾಗಲಿ, ಮತ್ತು ತಮ್ಮ ಯೂಟ್ಯೂಬರ್ಸ್ ತಮ್ಮ ಪ್ಲೇಟ್ಫಾರ್ಮ್ ಮೇಲೆ ಕೆಲಸ ಮಾಡುವಂಥ ನಮ್ಮಂಥ ಇನ್ಫ್ಲುಯೆನ್ಸರ್ ಹೇಗೆ ಮುಂದೆ ಬೆಳಿಬೇಕು ಅನ್ನೋದು ಯೂಟ್ಯೂಬ್ಗೆ ಭಾಳ ಕಾಳಜಿಯಿಂದ ಯೂಟ್ಯೂಬರ್ಸ್ಗೋಸ್ಕರ ಭಾಳಷ್ಟು ಅಪ್ಡೇಟ್ಗಳನ್ನು ತರ್ತಾನೆ ಇರ್ತಾನೆ. ಇವತ್ತು ಮುಂಜಾನೆ ನನಗೂ ಒಂದು ಇಲ್ಲಿ ಯೂಟ್ಯೂಬ್ದ ಒಂದು ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ ನಿಮಗೆ. ಇಲ್ಲಿ ತೆಳಗಡೆ ನಿಮಗೆ ಒಂದು ಕಾಣ್ತಾ ಇದೆ, ಸ್ಕ್ರೀನ್ಶಾಟ್ ನಿಮ್ಗೆ ಹಚ್ತಾ ಇದ್ದೀನಿ. ಬೂಸ್ಟ್ ಯುವರ್ ಅರ್ನಿಂಗ್ ವಿತ್ ಪೊಟೆನ್ಷಿಯಲ್ ಬ್ರ್ಯಾಂಡ್ ಡೀಲ್ಸ್, ಜಾಯಿನ್ ಬ್ರ್ಯಾಂಡ್ ಕನೆಕ್ಟ್ ಟುಡೇ ಆ್ಯಂಡ್ ಮೇಕ್ ಇಟ್ ಈಸಿ ಫಾರ್ ಬ್ರ್ಯಾಂಡ್ಸ್ ಟು ರೀಚ್ ಔಟ್ ಟು ಕೊಲಾಬ್ರೇಟ್ ಟ್ಯಾಪ್ ಟು ಲರ್ನ್ ಮೋರ್ ಅಂತ ಇಲ್ಲಿನೂ ಕಾಣ್ತಾ ಇದೆ. ಮತ್ತು ಇಲ್ಲಿ ಮೇಲ್ಗಡೆ ನೋಟಿಫಿಕೇಶನ್ ಮ್ಯಾಗ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿನೂ ಕೂಡ ಮೇಲ್ಗಡೆ ಇಲ್ಲಿ ಕಾಣ್ತಾ ಇದೆ. ನಿಮಗೆ ಇಲ್ಲಿ ತೋರಿಸಲ್ಲ, ಇಲ್ಲಿ ಕಾಣ್ತಾ ಇದೆ. ಸೊ ಈ ಥರ ನಿಮಗೂ ಕೂಡ ನೋಟಿಫಿಕೇಶನ್ ಕಾಣ್ತಿರಬೇಕು. ಭಾಳಷ್ಟು ಕ್ರಿಯೇಟರ್ಗಳು ನನಗೆ ವಾಟ್ಸಪ್ ಮುಖಾಂತರ ಕೇಳ್ತಾ ಇದ್ದಾರೆ, ಸರ್ ಇದು ಹೊಸದು ಒಂದು ಏನು ಬಂದೈತಿ ನೋಟಿಫಿಕೇಶನ್ ನಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕಾಣ್ತಾ ಇದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮತ್ತು ಯಾರ್ಯಾರು ಚಾನಲ್ ಮೊನಿಟೈಸ್ ಇಲ್ಲ ಅವ್ರಿಗೂ ಕಾಣ್ತಾ ಇದೆ, ಮತ್ತು ಯಾರ್ಯಾರು ಚಾನಲ್ ಮೊನಿಟೈಸ್ ಇದೆ ಅವ್ರಿಗೂ ಕೂಡ ಕಾಣ್ತಾ ಇದೆ. ಇದ್ರ ಬಗ್ಗೆ ನಾನು ಯೂಟ್ಯೂಬ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡಲೇಬೇಕು. ಇದು ಏನಿದೆ ಭಾಳಷ್ಟು ಮಂದಿ ಇದು ಅರ್ನಿಂಗ್ ಬಗ್ಗೆ ಅವ್ರಿಗೆ ಇಂಗ್ಲೀಷ್ ತಿಳಿಯಂಗಿಲ್ಲ, ನನಗೂ ಕೂಡ ಎಲ್ಲಿ ತಿಳಿತೈತಿ. ಇದು ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಇದರ ಅನುವಾದಗಳನ್ನು ಮಾಡಿಕೇಶನ್ ಇದರಲ್ಲಿ ಏನು ಬರ್ತಿದೆ ಅಂತ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಕೇಶನ್ ನಿಮಗೆ ಅವೇರ್ನೆಸ್ ಕೊಡೋದು ಈ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ದ ಒಂದು ಕೆಲಸ. ಸೊ ಇಲ್ಲಿ ಬರ್ದಿದೆ ನೋಡ್ತಾ ಇದ್ದಾರೆ ನೀವು. ಯು ಆರ್ ಒನ್ ಸ್ಟೆಪ್ ಅವೇ ಫ್ರಮ್ ಎ ಚಾನ್ಸ್ ಟು ಅರ್ನ್ ಫಾರ್ ಬ್ರ್ಯಾಂಡ್ ಡೀಲ್ ಬಗ್ಗೆ ಅದ. ಇದು ಮೊನಿಟೈಸೇಷನ್ ಆದವರಿಗೆ ಇದೆಯೋ ಅಥವಾ ಮೊನಿಟೈಸೇಷನ್ ಆಗಲಾರ್ದಂಥ ಚಾನಲ್ ಮೇಲೆ ಇದೆಯೋ. ಇಲ್ಲಿ ನಾವು ಏನು ಮಾಡೋಣ, ಜಾಯಿನ್ ಬ್ರ್ಯಾಂಡ್ಗೆ ಕನೆಕ್ಟ್ ಮಾಡೋಣ ಟುಡೇ. ಇಲ್ಲಿ ಹೋದ ಮೇಲೆ ಇಲ್ಲಿ ಇದೆ, ಇಲ್ಲಿನೂ ಕೂಡ ಇದೆ. ಮತ್ತು ಇಲ್ಲಿ ಕೂಡ ಬ್ರ್ಯಾಂಡ್ ಕನೆಕ್ಟ್ಗೆ ನಾವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಭಾಳಷ್ಟು ಇಲ್ಲಿ ಬರ್ತಾವ. ಇಲ್ಲಿ ಟರ್ನ್ ಆನ್ ಅಂತ ಇದೆ, ಒಂದು ಆಪ್ಷನ್ ಇದೆ. ಇದು ನಾವು ಟರ್ನ್ ಆನ್ ಮಾಡಿದರೆ ಇದಕ್ಕೆ ಟರ್ನ್ ಆನ್ ಮಾಡಬೇಕು. ಟರ್ನ್ ಆನ್ ಮಾಡಿದರೆ ಏನಾಗ್ತೈತಿ, ಇದರಿಂದ ಏನೇನು ಬೆನಿಫಿಟ್ ಅದ ಅದನ್ನು ನಿಮ್ಗೆ ಹೇಳ್ತೀನಿ. ಇದು ಟರ್ನ್ ಆನ್ ಮಾಡಿದ ಮೇಲೆ ಇದು ಟರ್ನ್ ಆನ್ ಮಾಡಿಕೆಸಿಂದ ಇಲ್ಲಿ ನಿಮ್ಮ ನೇಮ್ ಬರಿಬೇಕು. ನೇಮ್ ಬರೆದ ಕೇಸಿಂದ ಇಲ್ಲಿ ಎಕ್ಸಾಂಪಲ್ ಜಿಮೇಲ್ ಐ ಡಿ ಆಗಬೇಕು. ಇಲ್ಲಿ ತೋರಿಸಲ್ಲ ನಿಮಗೆ, ಇಲ್ಲಿ ನಿಮ್ಮ ನೇಮ್ ಬರಿಬೇಕು, ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಆಗಬೇಕು, ಇಲ್ಲಿ ನಿಮ್ಮ ಚಾನಲ್ ಹೆಸರು ಬರೀರಿ, ಮತ್ತು ಇಲ್ಲಿ ಐ ಹ್ಯಾವ್ ಅಂದ್ರೆ ಇದು ಟಿಕ್ ಮಾಡಿಕೊಂಡು ಇಲ್ಲಿ ಅಕ್ಸೆಪ್ಟ್ ಅಂತ ಬರೀರಿ. ಓಕೆ, ಇಷ್ಟು ಬರೆದ್ರೆ ನಿಮ್ಮದು ಒಂದು ಬ್ರ್ಯಾಂಡ್ ಡೀಲ್ ಜೊತೆ ಇಲ್ಲಿ ಕನೆಕ್ಟ್ ಆಕೈತಿ. ಮತ್ತು ಇದರಿಂದ ಬೆನಿಫಿಟ್ ಏನೇನು ಪ್ರಾಬ್ಲಮ್ ಆಕೈತಿ ಮುಂದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಜಿಮೇಲ್ನಲ್ಲಿ ಕೂಡ ಹೋಗ್ತೀನಿ. ಜಿಮೇಲ್ನಲ್ಲಿ ಕೂಡ ಏನಾರ ನೋಟಿಫಿಕೇಶನ್ ಬಂದೈತಿ ಅಂತ ನೋಡೋಣ. ನೋಡಿ, ಇದು ಒಂದು ಬಂದೈತಿ, ಆ್ಯಕ್ಷನ್ ರಿಕ್ವೈರ್ಡ್ ಸ್ಟ್ಯಾಂಡ್ ಔಟ್ ಫಾರ್ ಪೊಟೆನ್ಷಿಯಲಿ ಮೋರ್ ಅರ್ನಿಂಗ್ ಅಪರ್ಚುನಿಟಿ ಅಂತ ಒಂದು ಜಿಮೇಲ್ನಲ್ಲಿ ಕೂಡ ಮೆಸೇಜ್ ಬಂದೈತಿ. ಇದರಲ್ಲಿ ಏನಿದೆ, ಹೈ ಜವಾರಿ ಕ್ರಿಯೇಟರ್ ಗೈಡ್, ವಿ ಆರ್ ಲಾಂಚಿಂಗ್ ಎ ನ್ಯೂ ಫೀಚರ್ ದ್ಯಾಟ್ ಅಲೌ ಯು ಟು ಶೇರ್ ಚಾನಲ್ ಆ್ಯಂಡ್ ಆಡಿಯನ್ಸ್ ಡಾಟಾ ಟು ಪೊಟೆನ್ಷಿಯಲಿ be discovered by advertisers and brand for more earning opportunity like higher revenue ads, brand deals and shopping affiliate offers. ಇದು ಒಂದು ಶಾಪಿಂಗ್ ಅಫಿಲಿಯೇಟ್ ಆಫರ್ಸ್ ಇದೆ. ನೀವು ಕ್ರಿಯೇಟರ್ಸ್ ಅದಿರಂತ ನಿಮಗೆ ಒಂದು ಹೊಸದ ಒಂದು ಅಪರ್ಚುನಿಟಿ, ಹೊಸದ ಒಂದು ಕೊಡುಗೆ ಕೊಡ್ತಾ ಇದೆ ಇದು ನಮ್ಮ ಯೂಟ್ಯೂಬ್. ನಿಮ್ಮದು ಇನ್ನು ಮೇಲೆ ಯೂಟ್ಯೂಬ್ದ ಇನ್ಕಮ್ ಏನಿಲ್ಲ ಅದು ಹೆಚ್ಚಿಗೆ ಆಗೋದಿದೆ. ಮತ್ತು ನಿಮ್ಮ ಪೊಟೆನ್ಷಿಯಲಿ ಡಿಸ್ಕವರ್ ಬೈ ಅಡ್ವರ್ಟೈಸರ್ ಆ್ಯಂಡ್ ಬ್ರ್ಯಾಂಡ್ ಫಾರ್ ಮೋರ್ ಅರ್ನಿಂಗ್ ಅಪರ್ಚುನಿಟಿ. ಅಂದರೆ ನಿಮ್ಮ ಈ ಯೂಟ್ಯೂಬ್ ಮೇಲೆ ಯಾವುದೇ ಅಡ್ವರ್ಟೈಸ್ ಬರ್ತಾವಲ್ಲ, ಅಂಥ ಅಡ್ವರ್ಟೈಸರ್ಗೆ, ಅಂಥ ಇನ್ವೆಸ್ಟರ್ಗೆ ನಿಮ್ಮದು ಚಾನಲ್ದ ಒಂದು ಡ್ಯಾಶ್ಬೋರ್ಡ್ ಅವರು ಕಳಿಸ್ತಾರಂತ. ಅಲ್ಲಿಂದ ನಿಮ್ಮ ಚಾನಲ್ದ ಗ್ರೋತ್ ಹೇಗಿದೆ, ಎಷ್ಟು ಸಬ್ಸ್ಕ್ರೈಬ್ ಅದಾವ, ಮತ್ತು ಯಾವ ಥರ ಆಡಿಯನ್ಸ್ ಇದೆ, ಅದು ಎಲ್ಲ ಅವರು ಆ ಬ್ರ್ಯಾಂಡ್ ಡೀಲ್ಗೆ ತೋರಿಸಿದ ಮೇಲೆ ಅಲ್ಲಿಂದ ನಿಮಗೆ ಬ್ರ್ಯಾಂಡ್ ಡೀಲ್ ಅಫಿಲಿಯೇಟ್ ಪ್ರೋಗ್ರಾಮ್ನಿಂದ ನಿಮ್ಗೆ ಕೂಡ ಅರ್ನಿಂಗ್ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೇನು ಕಳಿಸ್ತಾನೆ ಅವ, ಚಾನಲ್ ಸ್ಟ್ಯಾಟಿಕ್ಸ್ ಇನ್ಕ್ಲೂಡಿಂಗ್ ಬೈ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್, ವ್ಯೂಸ್, ಲೈಕ್ ಆ್ಯಂಡ್ ಕಮೆಂಟ್. ನಿಮ್ಮ ಚಾನಲ್ ಮೇಲೆ, ನಿಮ್ಮ ವಿಡಿಯೋಸ್ ಮೇಲೆ ಯಾವ್ಯಾವ ಥರದ ಸಬ್ಸ್ಕ್ರೈಬ್ಗಳದಾವೆ, ಎಷ್ಟು ಸಬ್ಸ್ಕ್ರೈಬ್ ಅದಾವೆ, ಯಾವ ಥರದ ವ್ಯೂಸ್ ಬರ್ತಾವೆ, ಎಷ್ಟು ವ್ಯೂಸ್ ಬರ್ತಾವೆ, ಮತ್ತು ಎಷ್ಟು ಲೈಕ್ ಬರ್ತಾವೆ, ಮತ್ತು ಎಷ್ಟು ಮಂದಿ ಕಮೆಂಟ್ ಮಾಡ್ತಾರೆ ಅದು ನೋಡ್ತಾರೆ. ಮತ್ತು ಆಡಿಯನ್ಸ್ ಬ್ರೇಕ್ ಡೌನ್ ಇನ್ಕ್ಲೂಡಿಂಗ್ ಯುವರ್ ಆಡಿಯನ್ಸ್, ಜೆಂಡರ್, ಜಾಗ್ರಫಿ ಆ್ಯಂಡ್ ಏಜ್ ರೇಂಜ್. ನಿಮ್ಮ ಚಾನಲ್ ಮೇಲೆ ಆಡಿಯನ್ಸ್ ಯಾವ ಥರ ಇದೆ, ಮೇಲ್ ಎಷ್ಟಿದ್ದಾರೋ, ಫಿಮೇಲ್ ಎಷ್ಟಿದ್ದಾರೋ, ಅಥವಾ ಚೈಲ್ಡ್ ಎಷ್ಟಿದ್ದಾರೋ, ಮತ್ತು ಅದು ಜಾಗ್ರಫಿ ಅಂದರೆ
ಯಾವ ಕಂಟ್ರಿದಿಂದ, ಯಾವ ಇಂಡಿಯಾದಿಂದ ನೋಡ್ಲಾಗ್ತಾರೋ ನಿಮ್ಮ ಚಾನಲು, ಅಥವಾ ಯಾವ UK, USA, ಕನ್ನಡ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಎಲ್ಲಿಂದ ನಿಮ್ಮದು ಚಾನಲ್ ಮೇಲೆ ತೋರಿಸ್ತಾರ, ಎಲ್ಲಿಂದ ಚಾನಲ್ ಮೇಲೆ ಬಂದು ನಿಮ್ಮ ಚಾನಲ್ ಮೇಲೆ ಮಂದಿ ವಿಸಿಟ್ ಆಗ್ತಾರೆ. ಮತ್ತು ಇನ್ನೊಂದು, ಮತ್ತು ಏಜ್ ರೇಂಜ್, ಮಕ್ಕಳು ನೋಡ್ತಾರೋ ಜಾಸ್ತಿ, ದೊಡ್ಡವ್ರು ನೋಡ್ತಾರೋ, ಮಿಡಲ್ ಏಜ್ದವರು ನೋಡ್ತಾರೋ. ಮತ್ತು ಯೂಟ್ಯೂಬ್ ಶಾಪಿಂಗ್ ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್, ಇಫ್ ಯು ಆರ್ ಯೂಸಿಂಗ್ ದ ಫ್ಯೂಚರ್ ಇನ್ಕ್ಲೂಡಿಂಗ್ ನಂಬರ್ ಆಫ್ ಟ್ಯಾಗ್ಡ್ ವಿಡಿಯೋಸ್, ವ್ಯೂಸ್ ಆಫ್ ಟ್ಯಾಗ್ ವಿಡಿಯೋಸ್ ಆ್ಯಂಡ್ ಟ್ಯಾಗ್ಡ್ ಮರ್ಚೆಂಟ್ಸ್. ಮತ್ತು ನೀವು ನಿಮ್ಮ ಚಾನಲ್ ಮೇಲೆ ಟ್ಯಾಗ್ ಮಾಡಿರುವಂಥ ವಿಡಿಯೋಸ್ ಮೇಲೆ ಟ್ಯಾಗ್ ಮಾಡಿರುವಂಥ ಪ್ರಾಡಕ್ಟ್ಗಳು ಮತ್ತು ನಿಮ್ಮ ಮರ್ಚೆಂಟ್ನು ಕೂಡ ಕ್ರಿಯೇಟ್ ಮಾಡಿದರೆ ನಿಮ್ಮ ಅದೂ ಕೂಡ ಅಲ್ಲಿ ಶೇರ್ ಆಕೈತಿ. ಶೇರ್ ಆದಮೇಲೆ ನಿಮಗೆ ನಾಳೆ ಬ್ರ್ಯಾಂಡ್ ವತಿಯಿಂದ ನಿಮಗೆ ಡೀಲ್ ಬರುವ ಚಾನ್ಸಸ್ ಇರ್ತೈತಿ. ಅದರಿಂದ ನಿಮಗೆ ಭಾಳಷ್ಟು ಇದು ಸಿಗ್ತಾವ, ಬ್ರ್ಯಾಂಡ್ ಡೀಲ್ಗಳು ಸಿಗ್ತಾವ. ಅದರಿಂದ ನಿಮಗೆ ಭಾಳಷ್ಟು ಬೆನಿಫಿಟ್ ಆಕೈತಿ. ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ ನೋಡಿರಿ, ಇಲ್ಲಿ ಸ್ಟ್ಯಾಂಡ್ ಆಫ್ ಅಡ್ವರ್ಟೈಸ್. ಅದಕ್ಕೆ ನಾನು ಕೆಳಗಡೆ ಕ್ಲಿಕ್ ಮಾಡಿದೆ. ಇಲ್ಲಿ ನಾನು ಕ್ಲಿಕ್ ಮಾಡಿದೆ, ನೋಡ್ತಾ ಇದ್ದೀನಿ. ಇಲ್ಲಿ ಕನ್ಫರ್ಮ್ ಮೋರ್ ಚೂಸ್, ಇಲ್ಲಿ ಕನ್ಫರ್ಮ್ ಯುವರ್ ಚಾಯ್ಸ್ ಅಂತ ಇದೆ. ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ ತಗೊಂಡು ಹೋಗಿದೆ. ಇಲ್ಲಿ ಬಂತು. ಇಲ್ಲಿ ಮತ್ತೊಮ್ಮೆ ನಾನು ಕ್ಲಿಕ್ ಮಾಡ್ತೀನಿ. ಮತ್ತೊಮ್ಮೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಕರ್ಕೊಂಡು ಬಂತು, ಸ್ಟ್ಯಾಂಡ್ ಆಫ್ ಅವರ್ ಅಡ್ವರ್ಟೈಸ್ ಬ್ರ್ಯಾಂಡ್ ಆ್ಯಂಡ್ ಥರ್ಡ್ ಪಾರ್ಟಿ ಪ್ಲಾಟ್ಫಾರ್ಮ್ ಫಾರ್ ಅಪರ್ಚುನಿಟಿ ಟು ಅರ್ನ್ ಮೋರ್ ಅಂತ. ಇಲ್ಲಿ ನಾವು ಚೆಕ್ ಬಾಕ್ಸ್ ಮಾಡಬೇಕು. ಇಲ್ಲಿ ಚೆಕ್ ಮಾಡಬೇಕು. ಚೆಕ್ ಮಾಡಿಕೆಸಿಂದ ಇಲ್ಲಿ ತೆಳಗಡೆ ಕನ್ಫರ್ಮ್ ಯುವರ್ ಅಂತ ಇದೆಯಲ್ಲ, ತೆಳಗಡೆ ಎಲ್ಲರಿಗಿಂತ ತೆಳಗಡೆ ಇದೆಯಲ್ಲ, ಇಲ್ಲಿ ಕನ್ಫರ್ಮ್ ಯುವರ್ ಚಾಯ್ಸ್ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ನಮ್ಮದು ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಮೇಲೆ ಯಾರೇ ಬ್ರ್ಯಾಂಡ್ಗಳು ಬಂದು ಅಂದರೆ ನಮ್ಮ ಚಾನಲ್ ನೋಡ್ತಾರೆ, ಆಡಿಯನ್ಸ್ ನೋಡ್ತಾರೆ, ವ್ಯೂಸ್ ನೋಡ್ತಾರೆ, ಕಮೆಂಟ್ ನೋಡ್ಕೇಸಿಂದ ನಮಗೆ ಯಾವುದಾದ್ರೂ ಸ್ಪಾನ್ಸರ್ಶಿಪ್ ಸಿಗ್ತೈತಿ. ಮತ್ತು ಇದಕ್ಕೆ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಫಾರಮ್, ಇದು ನಿಮ್ಮದು ಯಾವುದೇ ಮೊಬೈಲ್ ನಂಬರ್, ನಿಮ್ಮ ಇಮೇಲ್ ID ಶೇರ್ ಆಗೋದಿಲ್ಲ. ಬರೀ ನಿಮ್ಮ ಚಾನಲ್ದ ಅನಾಲಿಟಿಕ್ಸ್ ಶೇರ್ ಆಕೈತಿ. ಫಾರ್ ಎಕ್ಸಾಂಪಲ್, ಅನಾಲಿಟಿಕ್ಸ್ ಅಂದರೆ ಏನು, ಈ ಥರದ ಒಂದು ಅನಾಲಿಟಿಕ್ಸ್. ನಾವು ಅನಾಲಿಟಿಕ್ಸ್ ಒಳಗೆ ಹೋದ್ದೀವಿ, ಎಷ್ಟು ವ್ಯೂಸ್ ಬರ್ಲಾಕತ್ತಾವ, ಇದು ಶೇರ್ ಆಕೈತಿ. ನೋಡ್ತಾ ಇದ್ರೆ ಇದು ಎಷ್ಟು ವ್ಯೂಸ್ ಬರ್ಲಾಕತ್ತಾರ, ಅದು ಶೇರ್ ಆಕೈತಿ. ಮತ್ತು ಕಂಟೆಂಟ್ ಆಡಿಯನ್ಸ್ ಒಳಗೆ ಹೋಗ್ತೀವಿ. ಆಡಿಯನ್ಸ್ ಒಳಗೆ ಹೋದಾನ ಇಲ್ಲಿ ತೋರಿಸ್ತಾ ಇದೆ ಯಾವ ಥರದ ಆಡಿಯನ್ಸ್ ನಮ್ಮ ಚಾನಲ್ದ ನೋಡ್ತಾ ಇದ್ದಾರೆ. ಜಾಯೋಗ್ರಾಫಿ ಇಲ್ಲಿ ಕಾಣ್ತಾ ಇದ್ದಿಲ್ಲ, ಇಲ್ಲಿ ಕಾಣ್ತಾ ಇದೆ ಜಾಯೋಗ್ರಾಫಿ. ನೋಡ್ತಾ ಇದ್ದಾರೆ ಜಾಯೋಗ್ರಾಫಿ ಕಾಣ್ತಾ ಇದೆ. ಇಂಡಿಯಾ, ಫಿಲಿಪೀನ್ಸ್, ಯುನೈಟೆಡ್, ಇದು ಜಾಯೋಗ್ರಾಫಿ. ಯಾವ್ಯಾವ ಕಂಟ್ರಿಯಿಂದ ನಮ್ಮ ಚಾನಲ್ ಮೇಲೆ ಆಡಿಯನ್ಸ್ ಬಂದು ನೋಡ್ತಿದ್ದಾರೆ ನಮ್ಮ ವಿಡಿಯೋಸ್ಗಳನ್ನು. ಮತ್ತು ಜೆಂಡರ್, ಮೇಲ್ಗಡೆ ಜೆಂಡರ್ ಇದೆ, ಮೇಲ್, ಫೀಮೇಲ ಮತ್ತು ಅನ್ಸ್ಪೆಸಿಫೈಡ್, ಇದನ್ನು ಕೂಡ ನೋಡ್ತಾರೆ ಅವರು. ನೋಡ್ಕೇಸಿಂದ ನಿಮ್ಮ ಚಾನಲ್ ಮೇಲೆ ಆಡಿಯನ್ಸ್ ಎಂಗೇಜ್ಮೆಂಟ್ ನೋಡ್ತಾರೆ, ಯಾವ ಥರ ಕಮೆಂಟ್ ಮಾಡ್ತಾರೆ ನಿಮ್ಮ ವಿಡಿಯೋಸ್ ಮೇಲೆ. ಹೋಗಿ ಕೇಸಿಂದ ಇಲ್ಲಿ ಕಮ್ಯುನಿಟಿ ಸೆಕ್ಷನ್ನಾಗ ಹೋಗಿ ಇಲ್ಲಿ ನಾವು ವ್ಯೂ ಆಲ್ ಮಾಡ್ತೀನಿ, ಎಷ್ಟು ಮಂದಿ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಅದು ನೋಡ್ತಾರೆ ನಿಮ್ಮ ಚಾನಲ್ ಮೇಲೆ. ಇದು ಭಾಳ ಒಂದು ಸಲ ಒಳ್ಳೆಯದು. ನಿಮ್ಮ ಚಾನಲ್ ಸಪೋಸ್ ನಿಮ್ಮ ಮೊನಿಟೈಸ್ ಇದ್ದರೆ ನೀವು ಇದು ಅಕ್ಸೆಪ್ಟ್ ಮಾಡಿರಿ. ಮೊನಿಟೈಸ್ ಇರ್ಲಿಕ್ಕಂದ್ರೂ ಕೂಡ ಏನು ಬೇಡ. ನಿಮಗೆ ಇದು ಎಲ್ಲ ಮೊನಿಟೈಸ್ ಯಾರು ಚಾನಲ್ ಐತಿ ಅವರಿಗೋಸ್ಕರ ಇದು ಅಪ್ಡೇಟ್ ಬಂದೈತಿ. ಮೊನಿಟೈಸ್ ಯಾರು ಚಾನಲ್ ಇಲ್ಲ ಅವ್ರಿಗೇನು ಇದು ಅಪ್ಡೇಟ್ ಇಲ್ಲ. ಆದರೂ ಕೂಡ ನೀವು ಇವತ್ತಿನ ವಿಡಿಯೋದಿಂದ ನೀವು ಭಾಳಷ್ಟು ಕಲ್ತಿರಬೇಕು. ಸೊ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಈ ವಿಡಿಯೋ ನಿಮಗೆ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಚಾನಲ್ ಮೇಲೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಹೈಪ್ನು ಕೂಡ ಮಾಡಿರಿ ನಮ್ಮ ಚಾನಲ್ಗೆ. ತೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಕೇಸಿಂದ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಮುಂದಿನ ವಿಡಿಯೋ ಯಾವುದು ಬೇಕು ಅನ್ನೋದು ನೀವು ಕಮೆಂಟ್ನಲ್ಲಿ ಹೇಳಿದರೆ ನಾನು ಅದರ ಮೇಲೆ ಒಂದು ವಿಡಿಯೋ ಮಾಡಬಹುದು. ನಿಮಗೆ ಕಲಿಸುವ ಪ್ರಯತ್ನ ನಾನು ಮಾಡ್ತೀನಿ. ಸೊ ಇದೇ ಒಂದು ಅಪ್ಡೇಟ್ ಇತ್ತು. ಸೊ ಈ ಅಪ್ಡೇಟ್ ನಿಮಗೆ ಹೇಗೆ ಅನಿಸಿತ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಶಿವನ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.